ಶ್ರೀ ಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅಯೋಧ್ಯಕಾಂಡ ಕಳೆದ ಒಂದು ಸಂಚಿಕೆಯಲ್ಲಿ ಮಹರ್ಷಿ ಅಗಸ್ತ್ಯರ ಬಗ್ಗೆ ನನಗೆ ತಿಳಿದಿರುವಂಥ ಅಲ್ಪ ಜ್ಞಾನದಲ್ಲಿ ಅವರ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರಿಂದ ಹೊಂದಿರುವಂಥ ಇವಾಗಲೂ ಹೊಂದಿರುವಂಥ ಉಪಕಾರದ ಬಗ್ಗೆ ನಾನು ತಮ್ಮೆಲ್ಲರ ಹತ್ರ ಮನವಿ ಮಾಡೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡಿದೆ. ಕಥೆಯಲ್ಲಿ ಮುಂದೆ ಹೋಗೋಣಂತೆ. ಸೀತಾರಾಮರು ಅಗಸ್ತ್ಯ ಮಹರ್ಷಿ ಹತ್ರ ಆಶೀರ್ವಾದವನ್ನು ತೆಗೆದುಕೊಂಡು ಆತ ಹೇಳಿರುವಂಥ ವಿಧವಾಗಿ ಪಂಚವಟಿಗೆ ಹೊರಡ್ತಾರಂತೆ. ಆಗ ಅವರು ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ಮರದ ಮೇಲೆ ಒಂದು ಪಕ್ಷಿ ಕಾಣಿಸುತ್ತಂತೆ. ಆ ಪಕ್ಷಿ ರಾಮನನ್ನು ನೋಡ್ಬಿಟ್ಟು ನಾನು ನಿಮ್ಮೊಂದಿಗೆ ಬಂದುಬಿಡ್ತೀನಿ ಅಂತ ಅನ್ನುತ್ತಂತೆ. ಆಗ ರಾಮ ಅಂತನಂತೆ, ನೀನು ಯಾರು ಅಂತ ಕೇಳಿದಾಗ ಈ ಪಕ್ಷಿ ಹೀಗೆ ಹೇಳೋದಕ್ಕೆ ಸಾಗುತ್ತಂತೆ. ಇದೇನಪ್ಪ ಇದು ರಾಮಾಯಣದಲ್ಲಿ ಅಲ್ಲಿ ಕೈಕಮ್ಮನ ತಂದೆ ನೋಡಿದ್ರೆ ಇರುವೆಯ ಭಾಷೆ ಅರ್ಥ ಆಗುತ್ತೆ ಅಂತಂತಾರೆ. ಇಲ್ಲಿ ಪಕ್ಷಿ ಭಾಷೆ ಅರ್ಥ ಆಗುತ್ತೆ ಅಂತಂದ್ರೆ ಅದು ತ್ರೇತಾಯುಗ. ಅಲ್ಲಿ ಆಧ್ಯಾತ್ಮ ಸಾಧನೆ ಬಹಳ ಇರುತ್ತೆ. ನಂತರ ಅಂತಂದರೆ ಪ್ರತಿಯೊಬ್ಬ ಇದರಲ್ಲೂ ತಪಸ್ಸಿನ ಶಕ್ತಿ ಇರುತ್ತೆ. ತಪಸ್ಸಿನ ಶಕ್ತಿ ಇರುವಂಥವ್ರಿಗೆ ಎಲ್ಲದರಲ್ಲೂ ಭಗವಂತನ ಕಾಣ್ತಾ ಇರ್ತಾರೆ. ಆ ಭಗವಂತ ಅಂತಂದರೆ ಆತ್ಮಸ್ವರೂಪವೇ ಪರಮಾತ್ಮ ಸ್ವರೂಪ ಯಾವುದಂದ್ರೆ ಆತ್ಮಸ್ವರೂಪ. ಪ್ರತಿಯೊಂದರಲ್ಲೂ ಆತ್ಮ ಇರುತ್ತಲ್ಲೋ, ಆ ಆತ್ಮ ಇನ್ನೊಬ್ಬ ಆತ್ಮ ಹತ್ರ ಪ್ರತಿಕ್ರಿಯಿಸುವಂಥ ಒಂದು ಶಕ್ತಿ ಇರುತ್ತೆ. ಕೆಲವಷ್ಟು ಜನರನ್ನು ನೋಡಿದಾಗ ಕ್ರೂರವಾಗಿರುವಂಥ ಜಂತುಗಳು ಸೌಮ್ಯವಾಗಿ ಹೋಗುತ್ತೆ. ಯಾಕೆ ಅಂತಂದ್ರೆ ಅವರು ತಪಸ್ಸಿನ ಶಕ್ತಿ, ಅವರು ಅದನ್ನು ನೋಡುವಂಥ ಒಂದು ಒಳ್ಳೆಯ ಭಾವನೆಯಿಂದ ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಇರ್ತೀನಿ. ಕಳೆದ ಒಂದು ಕೆಲವಷ್ಟು ಸಂಚಿಕೆಗಳ ಹಿಂದೆನೆ ಅಯೋಧ್ಯಕಾಂಡದಲ್ಲಿ ನಾನು ಕೆಲವಷ್ಟು ವಿವರಗಳನ್ನು ಹೇಳಿದ್ದೆ. ಶಂಕರಾಚಾರ್ಯರು ಇರುವೆಗಳ ಮಾತನ್ನು ಕೇಳಿಬಿಟ್ಟು ಅದರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಭಾರತ ದೇಶದಲ್ಲಿ ಯಾವ ಕಡೆ ಮಳೆ ಆಗುತ್ತೆ ಅಂತ ನಿಖರವಾಗಿ ಹೇಳ್ತಾ ಇದ್ರು ಅಂತ. ಅವ್ರಿಗಿರೋಷ್ಟು ತಪಶಕ್ತಿ ನಮ್ಗಿದೆಯಾ? ನಾವು ಅಷ್ಟು ತಪಸ್ಸನ್ನು ಮಾಡ್ತೀವ? ಮತ್ತೆ ನಾವು ಯಾಕೆ ಹೇಳಬೇಕು ಅವ್ರಿಗೆ ಈ ಥರ ಶಕ್ತಿ ಇಲ್ಲ ಅಂತಂತಂದು ನಾವು ಮಾಡಿ ನೋಡಿದ್ರೆ ನಮಗೂ ಅರ್ಥ ಆಗುತ್ತಪ್ಪ, ಈ ಸಿದ್ಧಿಗಳು ನಮಗೂ ಬರುತ್ತಪ್ಪ ಅಲ್ವಾ? ಆಗ ಈ ಪಕ್ಷಿ ಅನ್ನುತ್ತಂತೆ, ನಾನು ನಿಮ್ಮ ತಂದೆ ಆಗಿರುವಂಥ ದಶರಥ ಮಹಾರಾಜಗೆ ಸ್ನೇಹಿತ. ಪ್ರಜಾಪತಿಗಳಲ್ಲಿ ಕಟ್ಟಕಡೆಯಲಾಗಿರುವಂಥ ಕಶ್ಯಪ ಪ್ರಜಾಪತಿ, ಆತ ದಕ್ಷ ಪ್ರಜಾಪತಿ 60 ಜನ ಮಕ್ಕಳಲ್ಲಿ 60 ಜನ ಹೆಣ್ಣು ಮಕ್ಕಳಲ್ಲಿ ನಮಗೆ ನಮ್ಮ ಮೂಲ ಪುರುಷ ಯಾರು ಅಂತ ಕೇಳಿದ್ರೆ ನಾವು ಕಶ್ಯಪ ಪ್ರಜಾಪತಿ, ದಕ್ಷ ಪ್ರಜಾಪತಿ ಅಂತ ಹೇಳಬೇಕು. ಯಾರಿಗಾದ್ರೂ ಗೋತ್ರ ಗೊತ್ತಿಲ್ಲ ಅಂತಂದ್ರೆ ಕಶ್ಯಪ ಗೋತ್ರ ಅಂತ ಹೇಳಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ದಕ್ಷ ಪ್ರಜಾಪತಿಯ 60 ಜನ ಮಕ್ಕಳಲ್ಲಿ 8 ಜನರನ್ನು ಕೊಟ್ಬಿಟ್ಟು ವಿವಾಹ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಆಗಿನ ಕಾಲದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇತ್ತು, ಮಹಾಪುರುಷರು ಬಹಳ ಕಡಿಮೆ ಇತ್ತು. ಆಗಿನ ಕಾಲದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಎಲ್ಲರೂ ಕಲ್ತ್ಬಿಟ್ಟು ಭೂಮಿಯಲ್ಲಿ ತಿರುಗ್ತಾ ಇದ್ರು. ಒಂದೊಳ್ಳೆ ಸಂತಾನ ಆಗಬೇಕು ಅಂತಂದ್ರೆ ಅದು ಬೀಜ ಚೆನ್ನಾಗಿರ್ಬೇಕು. ಒಂದು ದೊಡ್ಡದಾಗಿರುವಂತಹ ಹೊಲ ಇರುತ್ತೆ, ಅದಕ್ಕೆ ಯಾವುದೋ ಕೆಲಸಕ್ಕೆ ಬಾರದೇ ಇರುವಂಥದ್ದು ಏನೋ ಕೀಳಮಟ್ಟದ ಬೀಜಗಳನ್ನು ಹಾಕಿದ್ರೆ ಅಲ್ಲಿ ಬೆಳೆ ಚೆನ್ನಾಗಿ ಬರುತ್ತಾ? ಒಳ್ಳೆ ಬೀಜಗಳನ್ನು ಹಾಕ್ಬೇಕಲ್ಲ, ಅದಕ್ಕೋಸ್ಕರನೇ ಒಳ್ಳೆಯ ಸಂತಾನಕ್ಕೋಸ್ಕರನೇ ಒಬ್ಬ ಮಹಾಪುರುಷರಿಗೆ ಇಷ್ಟೊಂದು ಹೆಣ್ಣು ಮಕ್ಕಳನ್ನು ದಾರಿ ಹೇಳ್ಕೊಡ್ತಾ ಇದ್ರು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅದು ಕಾಮ ಮೋಹಿತಕ್ಕೋಸ್ಕರ ಅಲ್ಲ, ಒಬ್ಬ ಗಂಡಸಿನ ಕಾಮ ಕೋರಿಕೆಗೆ ಇಷ್ಟೊಂದು ಜನ ಹೆಣ್ಮಕ್ಳನ್ನು ಮದುವೆ ಮಾಡ್ಕೊಳ್ತಾ ಇರಲಿಲ್ಲ. ಅಲ್ಲಿ ಸತ್ಸಂತಾನಕ್ಕೋಸ್ಕರ ಒಳ್ಳೆ ಸತ್ಪುರುಷನಿಗೆ ಒಳ್ಳೆ ಮಕ್ಕಳು ಹುಡ್ತಾರೆ ಅಂತ ಒಂದು ಉದ್ದೇಶಕ್ಕೆ ಇಷ್ಟೊಂದು ಜನನ ಮದುವೆ ಆಗ್ತಾ ಇದ್ರು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. 60 ಜನ ಮಕ್ಕಳಲ್ಲಿ 8 ಜನ ಮಕ್ಕಳನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಆ 8 ಜನನೇ ಅದಿತಿ, ದಿತಿ, ಧನುವು, ಕಾಳಿಕಾ, ತಾಮ್ರಿ, ಕೋದವಶಿ, ಮನು, ಅನಾಲ. ಈಗ ಕಶ್ಯಪನು ತನ್ನ 8 ಜನ ಹೆಂಡತಿಯರನ್ನು ಕರೆದ್ಬಿಟ್ಟು, ನೀವು ಕ್ಷೇತ್ರವಾಗಿರೋದ್ರಿಂದ ನನ್ನ ತೇಜಸ್ಸಿನಿಂದ ನನಗೆ ಸಮಾನವಾಗಿರುವಂಥವ್ರನ್ನ ನೀವು ಹೇರಬೇಕು, ನಿಮ್ಮ ಹೊಟ್ಟೆಯಲ್ಲಿ ಜನನ ಆಗಬೇಕು ಅಂತಂತಾರಂತೆ. ಕೆಲವು ಜನ ಆತನ ಮಾತನ್ನು ಹೆಂಡತಿಯರು ಕೇಳ್ತಾರಂತೆ, ಕೆಲವು ಜನ ಕೇಳೋದಿರುವಂತೆ. ಆಗ ಅದಿತಿಗೆ 12
ಜನ ಆದಿತ್ಯರು, 8 ಜನ ವಸುಗಳು, 11 ಜನ ರುದ್ರರು, 2 ಅಶ್ವಿನಿ ದೇವತೆಗಳು ಅಶ್ವಿನಿಗಳು ಜನಿಸ್ತಾರಂತೆ. ಮೊತ್ತ 33 ದೇವತೆಗಳು ಅದಿತಿಗೆ ಜನಿಸ್ತಾರಂತೆ. ದಿತಿಗೆ ದೈತ್ಯರು ಜನಿಸ್ತಾರೆ. ಧನುವಿಗೆ ಹಯಗ್ರೀವ ಜನ್ಮಿಸ್ತಾನೆ. ಈ 3 ಜನ ಹೆಂಡತಿಯರು ಕಶ್ಯಪ ಪ್ರಜಾಪತಿಯ ಮಾತನ್ನು ಕೇಳ್ತಾರೆ. ಕಶ್ಯಪ ಪ್ರಜಾಪತಿಯ ಮಾತನ್ನು ಕೇಳದೇ ಇರುವಂತಹ ಹೆಂಡತಿಯಾಗಿರುವಂತಹ ಕಳಿಕಾಗೆ ನರಕ, ಕಾಲಕ ಅನ್ನುವಂಥ 2 ಜನ್ಮಿಸ್ತಾರೆ. ತಾಮ್ರಿಗೆ ಕ್ರೌಂಚಿ, ವಾಸಿ, ಕ್ಷೇಣಿ, ಧೃತರಾಷ್ಟ್ರಿ, ಶುಕಿ ಅನ್ನುವಂಥ 5 ಜನ ಕನ್ಯೆಯರು ಜನ್ಮಿಸ್ತಾರೆ. ಮತ್ತೆ ಕ್ರೌಂಚಿಗೆ ಈ ಗೂಬೆಗಳು ಜನ್ಮಿಸ್ತವೆ. ಭಾಸಕ್ಕೆ ಭಾಸ ಪಕ್ಷಿಗಳು, ಶೈನಿಗೆ ಈ ಹದ್ದುಗಳು, ಈ ಗರುಡ ಪಕ್ಷಿಗಳು ಜನ್ಮಿಸ್ತವೆ. ಧೃತರಾಷ್ಟ್ರಿಗೆ ಹಂಸಗಳು, ಚಕ್ರವಾಕ ಪಕ್ಷಿಗಳು ಜನ್ಮಿಸ್ತವೆ. ಶುಕಿಗೆ ನತ ಅನ್ನುವಂಥ ಒಬ್ಬ ಮಗಳು ಹುಟ್ಟುತ್ತಾಳೆ. ನತಗೆ ವಿನತ ಅನ್ನುವಂಥ ಮಗಳು ಹುಟ್ಟುತ್ತಾರೆ. ವಿನತಗೆ ಗರುಡ್ಮಂತ ಮತ್ತು ಅರುಣ ಅನ್ನುವಂಥ 2 ಹುಟ್ಟುತ್ತಾರೆ. ನಾನು ಅರುಣನ ಮಗನು, ನನ್ನ ಹೆಸರು ಜಟಾಯು, ನನ್ನ ಅಣ್ಣನ ಹೆಸರು ಸಂಪಾತಿ ಅಂತ ಹೇಳ್ತಾರಂತೆ. ಹಾಗೆ ಕ್ರೋಧವಶಿಗೆ ಭೃಗಿಗೆ ಭೃಗಮಂದಿ, ಹರಿ ಭದ್ರವತ, ಮಾತಂಗಿ, ಶಾರ್ದೂಲಿ, ಶ್ವೇತ, ಸುರಭಿ, ಸುರಸ, ಕದ್ರುವ ಅನ್ನುವಂಥ 10 ಜನ ಹೆಣ್ಣು ಮಕ್ಕಳು ಹುಡ್ತಾರಂತೆ. ಭೃಗಿಗೆ ಜಿಂಕೆಗಳು ಹುಟ್ಟುತ್ತವಂತೆ. ಭೃಗಮಂದಕ್ಕೆ ಕರಡಿಗಳು ಹುಟ್ಟುತ್ತಂತೆ. ಹರಿಗೆ ಸಿಂಹಗಳು, ಬಲವಾಗಿರುವಂಥ ವಾನರರು ಹುಟ್ಟುತ್ತಾರಂತೆ. ಭದ್ರಮದಕ್ಕೆ ಈರಾವತ ಅನ್ನುವಂತಹ ಮಗ ಹುಟ್ಟುತ್ತಂತೆ. ಈರಾವತಿಗೆ ಐರಾವತ ಹುಟ್ಟುತ್ತಂತೆ. ಮಾತಂಗಿಗೆ ಆನೆಗಳು ಹುಟ್ಟುತ್ತಂತೆ. ಶಾರ್ದೂಲರಿಗೆ ಕೊಂಡಮುಚಿನಿ ಹುಟ್ಟುತ್ತಂತೆ. ಹುಲಿಗಳು ಹುಟ್ಟುತ್ತಂತೆ. ಶ್ವೇತಕರಿಗೆ ದಿಗ್ವಿಜಯರು ಹುಟ್ಟುತ್ತಾರಂತೆ. ಸುರಭಿಗೆ ರೋಹಿಣಿ ಮತ್ತು ಗೋವುಗಳು, ಗಂಧರ್ವರು ಮೊದಲಾಗಿರುವಂಥವ್ರು ಹುಟ್ಟುತ್ತಾರೆ. ಸುರಸಗೆ ಅನೇಕ ಎಡೆ ಇರುವಂಥ ನಾಗರ ಹಾವುಗಳು ಹುಟ್ಟುತ್ತಂತೆ. ಕದ್ರುವಿಗೆ ಸಾಧಾರಣವಾಗಿರುವಂಥ ಸರ್ಪಗಳು ಹುಟ್ಟುತ್ತೆ. ರಾಮ ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಾಣಿಸ್ತಾ ಇರುವಂಥ ಈ ಮೃಗ ಮತ್ತು ಪಶುಗಳೆಲ್ಲವೂ ಕಶ್ಯಪ ಪ್ರಜಾಪತಿಗಳ ಸಂತಾನದಿಂದ ಬಂದಿದೆ ಅಂತ ನಾವು ಅಂದ್ಕೊಳ್ತೀವಿ ಅಂತ ಹೇಳುತ್ತಂತೆ. ಅಂದರೆ ಏನೋ ಒಂದು ಲಲಿತಾ ಸಹಸ್ರನಾಮದಲ್ಲಿ ಒಂದು ಹೆಸರಿದೆ, ಆ ಬ್ರಹ್ಮ ಕೀಟ ಜನನಿ. ಬ್ರಹ್ಮದೇವರಿಂದಲೂ ಒಂದು ಚಿಕ್ಕ ಕೀಟದ ತನಕನೂ ಆ ತಾಯಿನೇ ಜನ್ಮ ನೀಡಿರುವಂಥದ್ದು. ಇದು ಅದಕ್ಕೆ ಹೋಲುತ್ತೆ. ಅಂತಂದರೆ ನಾವು ಈ ಒಂದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ, ನಾವೆಲ್ಲರೂ ಬಂದಿರುವಂಥದ್ದು ಕಶ್ಯಪ ಪ್ರಜಾಪತಿಗಳಿಂದಲೇ. ಕಾಣಿಸುವಂಥದ್ದು, ಮಾತನಾಡುವಂಥ ಪಶುಗಳಾಗಲಿ, ಮೃಗಗಳಾಗಲಿ, ಪಕ್ಷಿಗಳಾಗಲಿ, ಎಲ್ಲರೂ ದೇವತೆಗಳಾಗಲಿ, ರಾಕ್ಷಸರಾಗಲಿ, ಮನುಷ್ಯರಾಗಲಿ, ಎಲ್ಲರೂ ಕಶ್ಯಪ ಪ್ರಜಾಪತಿಯಿಂದಲೇ ಬಂದಿರೋದು. ಅಂತಂದರೆ ನಮಗೆ ದ್ವೇಷಕ್ಕೆ ಕಾರಣ ಏನಾಗುತ್ತೆ? ನಮಗೆ ದ್ವೇಷಕ್ಕೆ ಕಾರಣ ಏನು ಅಂತಂದರೆ, ನಾನು ಬೇರೆ, ಆ ಮೃಗ ಬೇರೆ, ಆ ಬೇರೆ ದೇಶದವನು ಬೇರೆ, ನಮ್ಮ ಪಕ್ಕದ ಮನೆಯವರು ಬೇರೆ ಅಂತ ಅಂದ್ಕೊಳ್ಳೋದಕ್ಕೆ ಅಲ್ವಾ ನಾವು ತಾರತಮ್ಯ ಮಾಡೋದು. ಎಲ್ಲರಲ್ಲೂ ಇರುವಂಥದ್ದು ಒಂದೇ ಆತ್ಮ, ಪರಮಾತ್ಮ ಸ್ವರೂಪವಾಗಿರುವಂಥ ಆತ್ಮ ಅಂತ ತಿಳ್ಕೊಂಡ್ರೆ ನಾವು ಎಷ್ಟು ಮನಃಶಾಂತಿಯಿಂದ ಇರ್ತೀವಲ್ವ. ನೋಡಿ, ಇಲ್ಲಿ ಸೃಷ್ಟಿ ಮೂಲವಾಗಿರುವಂಥ ವಿಷಯವನ್ನು ಜಟಾಯು ಪಕ್ಷ ಎಷ್ಟು ಚೆನ್ನಾಗಿ ಹೇಳ್ತಾರಲ್ವ. ಇನ್ನೂ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ಮುಂದಿನ ಇದರಲ್ಲಿ ಇನ್ನೂ ಭಾಳ ಚೆನ್ನಾಗಿ ಹೇಳ್ತಾರೆ. ರಾಮಾಯಣ ಅಂತಂದರೆ ಬರೀ ಸೀತಾರಾಮರು ಅರಣ್ಯಕ್ಕೆ ಬಂದಿದ್ದು ರಾವಣ ಸಂಹಾರ ಅಲ್ಲ. ಇದರಲ್ಲಿ ಸೃಷ್ಟಿಗೆ ಮೂಲವಾಗಿರುವಂಥ ಅನೇಕ ರಸ್ತೆಗಳನ್ನು ನಮಗೆ ಬಿಚ್ಚಿಡುತ್ತೆ. ಅದರಲ್ಲೂ ನಮ್ಗೆ ತಿಳಿದಿರುವಂಥ ಬಹಳ ಸ್ವಲ್ಪ ಇನ್ನೂ ಮಹನೀಯರ ಹತ್ರ, ನಮ್ಮ ಚಾಗಂಟಿ ಕೋಟೇಶ್ವರ ಅವರ ಹತ್ರ ಕೇಳಿದ್ರೆ ಅದೆಷ್ಟು ವಿಷಯಗಳು ಹೇಳ್ತಾರೆ ಅಂತಂದರೆ, ಅವ್ರು ಹೇಳೋದ್ರಲ್ಲಿ ನಾನು ಸಾಸಿವೆ ಕಾಳಲ್ಲಿ ಒಂದು ಅಣುವಷ್ಟು ಹೇಳೋದಿಲ್ಲ ಅಂತ ನಾನು ನಿಸ್ಸಂದೇಹವಾಗಿ ಹೇಳ್ತೀನಿ, ಆಯಿತಾ. ಅಷ್ಟು ಚೆನ್ನಾಗಿ ಹೇಳುವಂಥವ್ರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಪಾವಗಡ ಪ್ರಕಾಶ್ ಗುರುಗಳು ಕೂಡ ಅಷ್ಟೇ ಚೆನ್ನಾಗಿ ಹೇಳ್ತಾರಪ್ಪ. ಕೇಳಬೇಕಷ್ಟೇ, ನಮಗೆ ಸಮಯ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಅಂತ ಕೇಳ್ತಾ ಇದ್ರೆ, ಅವ್ರ ಮಹನೀಯರ ಮಾತನ್ನು ಕೇಳ್ತಾ ಇದ್ರೆ ಎಷ್ಟು ನನಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಗೊತ್ತಾ. ಇದನ್ನೆಲ್ಲವನ್ನು ಕೇಳಿರುವಂಥ ರಾಮ ಜಟಾಯುವನ್ನು ತಮ್ಮೊಂದಿಗೆ ಬಾ ಅಂತ ಕರೀತಾರಂತೆ. ತಮ್ಮೊಂದಿಗೆ ಬಾ ಅಂತ ಕರೆದಾಗ ಏನಾಗುತ್ತೆ, ಸೀತಾರಾಮ ಲಕ್ಷ್ಮಣರು ಜಟಾಯು ಪಂಚವಟಿಗೆ ಸೇರ್ಕೊಳ್ತಾರಂತೆ. ಆಗ ರಾಮ ಲಕ್ಷ್ಮಣನನ್ನು ಕರೆದ್ಬಿಟ್ಟು, ಲಕ್ಷ್ಮಣ, ಅಗಸ್ತ್ಯ ಮಹರ್ಷಿಗಳು ಹೇಳಿರುವಂಥ ಪ್ರಾಂತ್ಯಕ್ಕೆ ನಾವು ಸೇರ್ಕೊಂಡಿದ್ದೀವಿ. ಅದರಿಂದ ಇಲ್ಲಿ ಸಮತೋಲನವಾಗಿದ್ದು
ಬೇಕಾದಷ್ಟು ನೀರು ಸಿಕ್ಕುವಂಥದ್ದು. 3 ಕೋಟಿ ಮನೆ ಕಟ್ಟಿಸ್ತಾರೆ, ಒಂದು ಬಿಂದಿಗೆ ನೀರು ಬರೋದಿಲ್ಲ ಅಂತಂದರೆ ಆ ಮನೆಯಲ್ಲಿರುವಂಥವ್ರು ಸುಖವಾಗಿರ್ತಾರೆ. ನೋಡಿ ನೀರು ಎಷ್ಟು ಇಂಪಾರ್ಟೆಂಟ್ ಅಂತ ರಾಮಾಯಣ ತಿಳಿಸ್ಕೊಡುತ್ತೆ. ದರ್ಬೆಗಳು, ಹಣ್ಣು, ಕಂದಮೂಲಗಳು, ಜೇನು ಮೊದಲಾಗಿರುವಂಥವ್ರು ಮೊದಲಾಗಿರುವಂಥದ್ದು ಸಿಕ್ಕುವಂತಹದ್ದು. ದೇವತಾರಾಧನೆ ಮಾಡ್ಕೊಳೋದಕ್ಕೆ ಬೇಕಾಗಿರುವಂಥ ಪುಷ್ಪ ಸಮೃದ್ಧಿ ಇರುವಂಥ ಪ್ರದೇಶವನ್ನು ನಿರ್ಣಯಿಸಿ ಒಂದು ಪರ್ಣಶಾಲೆಯನ್ನು ನಿರ್ಮಾಣ ಮಾಡು ಅಂತ ಹೇಳ್ತಾರಂತ. ಆಗ ಲಕ್ಷ್ಮಣ, ಸ್ವಾಮಿ ನನ್ನನ್ನು ನಿರ್ಮಾಣ ಮಾಡುವಂತ ಅಂತೀನು, ನಿರ್ಮಾಣ ಮಾಡುವಂತ ನಾನು ಅಲ್ಲ. 100 ವರ್ಷಗಳಾದರೂ ಕೂಡ ನೀನು ಆಜ್ಞಾಪನೆ ಮಾಡಬೇಕು, ನಿನ್ನ ಆಜ್ಞೆಯನ್ನು ನಾನು ಪಾಲಿಸಬೇಕು. ಲಕ್ಷ್ಮಣ, ಈ ಪ್ರದೇಶದಲ್ಲಿ ಪರ್ಣಶಾಲೆಯನ್ನು ನಿರ್ಮಾಣ ಮಾಡು ಅಂತ ನೀನು ಆಜ್ಞಾಪಿಸಿದ್ರೆ ರಾಮ ಆಜ್ಞಾಪಿಸಿದಾನೆ, ಆದ್ದರಿಂದ ನಾನು ಪರ್ಣಶಾಲೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ ಅನ್ನುವಂತಹ ಭಾವನೆಯಿಂದ ಸಂತೋಷದಿಂದ ಒಂದು ನಾನೇ ಒಂದು ಪ್ರದೇಶವನ್ನು ನಿರ್ಣಯಿಸಿಕೊಂಡು ರಾಮ ಕೋರ್ದಂಗೆ ಆಶ್ರಮವನ್ನು ಕಟ್ಟೋದ್ರಲ್ಲಿ ಆನಂದ ಇಲ್ಲ ಅಂತಂತಾರಂತೆ. ಆಗ ಏನ್ ಶರಣಾಗತಿಯಪ್ಪ, ರಾಮನ ಒಬ್ಬೊಬ್ಬರ ಭಕ್ತರ ಕಥೆಯನ್ನು ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ಆಗ ಲಕ್ಷ್ಮಣನ ಕೈಯನ್ನು ಹಿಡಿದುಕೊಂಡು ಹೋಗಿ, ಲಕ್ಷ್ಮಣ ಇಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ, ನೀನು ಇಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿದ್ರೆ ಅಗಸ್ತ್ಯ ಮಹರ್ಷಿಗಳ ಮನಸ್ಸಿನಲ್ಲಿ ಇರುವಂಥ ಕೋರಿಕೆ ಇಲ್ಲೇ ಕಟ್ಕೋಬೇಕು ಅಂತ ಅನಿಸುತ್ತೆ. ಇದು ಎಂತಹ ರಮ್ಯವಾಗಿರುವಂಥ ಪ್ರದೇಶ ಆಗಿದೆ ನೋಡಿ. ಇಲ್ಲಿ ಆಶ್ರಮ ನಿರ್ಮಾಣ ಮಾಡಿಕೊಂಡ್ರೆ ಗಲಗಲ ಅಂತ ಪ್ರವಹಿಸ್ತಾ ಇರುವಂಥ ಗೋದಾವರಿ ಕಾಣಿಸುತ್ತೆ, ದೂರದಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ಕಾಣಿಸುತ್ತೆ, ಈ ಪರ್ವತಗಳ ಮೇಲೆ ವಿಹರಿಸುವಂಥ ಅನೇಕ ಮೃಗ ಗುಂಪುಗಳು ಕಾಣಿಸುತ್ತೆ, ಹಂಸಗಳು, ಕಾರಣ್ಯಗಳು ಮೊದಲಾಗಿರುವಂಥ ಜಲಪಕ್ಷಿಗಳು ಕಾಣಿಸುತ್ತೆ. ಈ ಪ್ರಾಂತ್ಯವೆಲ್ಲವೂ ಬಹಳ ಅಂದವಾಗಿ ಹಲಸಿನ ಮತ್ತು ಪುನ್ನಾಗ, ನೇರಳೆ ಮತ್ತು ಮಾವಿನ ಮೊದಲಾಗಿರುವಂಥ ದೇವತಾ ವೃಕ್ಷಗಳೊಂದಿಗೆ ಶೋಭಿಸ್ತಾ ಇರುತ್ತಂತೆ. ಅಗಸ್ತ್ಯರು ನಮ್ಮನ್ನು ಇರುವಂತ ಹೇಳಿರುವಂಥ ಪ್ರದೇಶ ಇದೆ ಅಂತ ನನಗನ್ಸುತ್ತೆ. ಅದಕ್ಕಾಗಿ ಲಕ್ಷ್ಮಣ, ನೀನು ಇಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಾಣ ಮಾಡ್ಕೋ. ನಾವು ಬದುಕ್ತಾ ಇದ್ದೀವ್ರಿ ಇವಾಗಿನ ಕಾಲದಲ್ಲಿ. ನೋಡಿದ್ರೆ ಆಕಾಶದಷ್ಟು ಬಿಲ್ಡಿಂಗ್ಸ್ಗಳು, ಪ್ರತಿದಿನ ಅದನ್ನೇ ನೋಡಿ 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 ಕಾಂಕ್ರೀಟ್ ಜಂಗಲಲ್ಲಿ ಇದ್ದುಬಿಟ್ಟು ನಿಜವಾಗ್ಲೂ ಒಂದು ವೃಕ್ಷದ ಕೆಳಗೆ ಕುತ್ಕೊಂಡು ಒಂದು 10 ನಿಮಿಷ ಕುತ್ಕೊಂಡ್ರೆ ಒಂದು ಶಾಂತಿಯನ್ನು ನಾವು ಅನುಭವಿಸೋದು ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಆ ಅನುಭವ ಇಲ್ಲ. ಒಂದು ಹಸಿಯಾಗಿರುವಂಥ ಹುಲ್ಲನ್ನು ತುಳಿಯೋದಾಗಲಿ, ಕೆರೆಯಲ್ಲಿ ಹೋಗಿ ಆಟ ಆಡ್ಕೊಳೋದಾಗಲಿ, ಹೊಲದಲ್ಲಿ ಇರುವಂಥದ್ದು ಆ ಸುಖನೇ ಬೇರೆ. ಅದು ಅದೃಷ್ಟ ಮಾಡಿರಬೇಕು ಅಲ್ವಾ. ನಾವಿರೋಣಂತೆ ಕಾಲ ತಕ್ಕಂತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲೇ ಇರೋಣಂತೆ. ಆಗಾಗ ಇಂಥ ಪ್ರಕೃತಿ ಮಡ್ಲಲ್ಲಿ ನಾವು ಹೋಗಿ ಬಂದರೆ ನಾವು ಅದೆಷ್ಟು ರಿಫ್ರೆಶ್ ಆಗ್ತೀವಿ, ಆಯುಷ್ಯ ಕೂಡ ಹೆಚ್ಚಾಗುತ್ತಲ್ಲ. ಪ್ರಕೃತಿ ಮಾತೆ ಎತ್ತಂತ ತಾಯಿ, ಪಟ್ಟಣಗಳೆಲ್ಲವೂ ಮಲತಾಯಿ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉತ್ಸಾಹದೊಂದಿಗೆ ಲಕ್ಷ್ಮಣ ಭೂಮಿಯನ್ನು ಹಗದ್ಬಿಟ್ಟು, ಮಣ್ಣನ್ನು ತೆಗೆದ್ಬಿಟ್ಟು, ನೀರನ್ನು ಹಾಕಿಬಿಟ್ಟು, ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಿಬಿಟ್ಟು, ದೊಡ್ಡ ರಾಟೆಗಳನ್ನು ಅಂತಂದರೆ ಕಂಬಗಳನ್ನು ತೆಗೆದ್ಬಿಟ್ಟು ಅದರ ಮಧ್ಯದಲ್ಲಿ ಮಣ್ಣನ್ನು ಹಾಕಿಬಿಟ್ಟು ಸುಂದರವಾಗಿರುವಂಥ ಗೋಡೆಗಳನ್ನು ಕಟ್ತಾರೆ. ಅದಕ್ಕೆ ಅಡ್ಡದಾಗಿರುವಂಥ ಕಟ್ಟಿಗೆಗಳನ್ನು ಹಾಕ್ಬಿಟ್ಟು, ಅವಾಗೆಲ್ಲ ತೀರ್ಗಳು ಮರಗಳಿಂದ ಮಾಡಿರುವಂಥ ಮನೆಗಳೇ ಕಟ್ತಾ ಇದ್ರು, ಪ್ರಕೃತಿಗೆ ವ್ಯತಿರೇಕವಾಗಿರುವಂಥದ್ದು. ಇವಾಗ ಮಣ್ಣನ್ನು ಸುಟ್ಬಿಟ್ಟು ಇಟ್ಟಿಗೆಯಿಂದ ಕಟ್ತಾರಲ್ಲ, ಅದರಿಂದ ಎಷ್ಟು ನಮಗೆ ಪ್ರಕೃತಿಗೆ ಹಾನಿ ಆಗ್ತಾ ಇದೆ ಅಂತ ನಾವೇ ಆಲೋಚನೆ ಮಾಡ್ಕೋಬೇಕಪ್ಪ. ಇದರ ಮೇಲೆ ಜಮ್ಮಿ ಮರದ ಮೊದಲಾಗಿರುವಂಥ ಕಟ್ಟಿಗೆಗಳು, ದರ್ಬೆಗಳನ್ನು ಹಾಕ್ಬಿಟ್ಟು ಒಂದು ಚಪ್ರವನ್ನು ನಿರ್ಮಾಣ ಮಾಡಿಬಿಟ್ಟು ಒಂದು ಪರ್ಣಶಾಲೆಯನ್ನು ನಿರ್ಮಾಣ ಮಾಡ್ತಾನೆ. ನಂತರ ಗೋದಾವರಿ ತೀರಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಕೆಲವು ಹಣ್ಣುಗಳನ್ನು, ಹೂಗಳನ್ನು ತೆಗೆದುಕೊಂಡು ಬಂದ್ಬಿಟ್ಟು ಹೊಸ ಮನೆ ಗೃಹ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಶಾಂತಿ ಕರ್ಮಗಳನ್ನು ನಿರ್ವಹಿಸಿ ಸೀತಾರಾಮರ ಹತ್ರ ಹೋಗ್ಬಿಟ್ಟು ಕೈಯನ್ನು ಕಟ್ಕೊಂಡ್ಬಿಟ್ಟು, ಅಣ್ಣ ನೀನು ಹೇಳಿದಂಗೆ ಪರ್ಣಶಾಲೆ ನಿರ್ಮಾಣ ಮಾಡಿದ್ದೀನಿ, ಒಂದು ಬಾರಿ ಒಂದಿಗೆ ಸೇರಿ ನೀನು ಒಳಗಡೆ ಬಾ, ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿದರೆ ನಾನು ಸಂತೋಷ ಪಡ್ತೀನಿ ಅಂತ ಅಂತಾರಂತೆ. ಈ ಪರ್ಣಶಾಲೆಯನ್ನು ನಾನೊಬ್ಬನೇ ನಿರ್ಮಾಣ ಮಾಡಿದ್ದೀನಿ ಅಂತ
ಏನು ಲಕ್ಷ್ಮಣನಿಗೆ ಆನಂದ ಅಂತೆ. ಭಗವಂತನ ಸೇವೆ ಮಾಡೋದ್ರಲ್ಲಿ ತನ್ನ ಕಷ್ಟವನ್ನು ಮರ್ತೋಗೋ ಥರ ಮರ್ತೋಗ್ತಾರ ಮಾಡಿದಾನಂತೆ. ಅದೇ ಆತನ ಲಕ್ಷ್ಮಿ ಆಗಿರೋದ್ರಿಂದ, ಭಗವಂತನ ಸೇವೆಯೇ ಆತನ ಲಕ್ಷ್ಮಿ ಆಗಿರೋದ್ರಿಂದ ವಸಿಷ್ಠ ಮಹರ್ಷಿಗಳು ಆತನಿಗೆ ಲಕ್ಷ್ಮಣ ಅಂತ ಹೇಳ್ತಾರಂತೆ. ಈ ಪರ್ಣಶಾಲೆಯನ್ನು ನೋಡ್ಬಿಟ್ಟು ರಾಮ ಅಂತನಂತೆ, ಏನು ಕೆಲಸ ಮಾಡಿದೀಯ, ನೀನು ಮಾಡಿರುವಂಥ ಕೆಲಸಕ್ಕೆ ಇವತ್ತು ನಾನೇನು ಕೊಟ್ಟು ಋಣವನ್ನು ತೀರಿಸ್ಕೊಬಳ್ಳಿ, ನಿನಗೆ ಕೊಡುವಂಥ ಕಾಣಿಕೆ ಏನು ಗೊತ್ತಾ ಅಂತ ಲಕ್ಷ್ಮಣನನ್ನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟು, ಲಕ್ಷ್ಮಣ ನೀನು ನನಗೆ ಭಾವನೆಯಿಂದ, ಕೃತಜ್ಞತೆಯಿಂದ, ಧರ್ಮದಿಂದ ತಮ್ಮನಲ್ಲಯ್ಯ, ನೀನು ನನಗೆ ತಂದೆ. ದಶರಥ ಮಹಾರಾಜರು ಹೊರಟೋಗಿಲ್ವಯ್ಯ, ನಿನ್ನ ರೂಪದಲ್ಲಿ ನನ್ನ ಹತ್ರ ಇದ್ದಾರೆ, ನಾನು ಎಷ್ಟು ಅದೃಷ್ಟವಂತ ಅಂತಾರಂತೆ. ಅಂದರೆ ನನಗೂ 3 ಜನ ತಮ್ಮಂದ್ರಿದ್ದಾರೆ. ಇಬ್ಬರು ಸ್ವಂತ ತಮ್ಮಂದರು, ಇನ್ನೊಬ್ಬರು ದೇವರು ಕೊಟ್ಟಂಥ ತಮ್ಮಂದರು. ನಮ್ಮ ತಂದೆ ರೀತಿಯೇ ಆ 3 ಜನ ನನ್ನನ್ನು ಜಾಗ್ರತೆಯಿಂದ ನೋಡ್ಕೊಳ್ತಾರೆ. ನಮ್ಮ ಅಕ್ಕವರು ಅದೇ ಥರ ತಾಯಿ ಥರ ನೋಡ್ಕೊಳ್ತಾರೆ. ಭಾವಂದರು ಅಷ್ಟೇ, ಎಲ್ಲರೂ ಕುಟುಂಬ ಸದಸ್ಯರೆಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ. ನನ್ನ ತಾಯಿ ಆದರೆ ನನ್ನನ್ನು ಕಣ್ಣಿಗೆ ರೆಪ್ಪೆ ಥರ, ರೆಪ್ಪೆ ಯಾವ ಥರ ಕಾಪಾಡುತ್ತೋ ಆ ಥರ ಕಾಪಾಡುತ್ತೆ. ಇಂಥ ಒಂದು ಕುಟುಂಬವನ್ನು ಹೊಂದಬೇಕು ಅಂತಂದರೆ ನಿಜವಾಗ್ಲೂ ಪೂರ್ವ ಜನ್ಮದ ಪುಣ್ಯನೇ ಇರಬೇಕು. ಶ್ರೀರಾಮಚಂದ್ರ ಪ್ರಭು ಈ ಘಟ್ಟವನ್ನು ಹೇಳಬೇಕಾದ್ರೆ ನಾನು ನನ್ನ ಕುಟುಂಬ ಸದಸ್ಯರನ್ನು ನೆನೆಸ್ಕೊಳ್ತೀನಿ. ಯಾಕೆ ಅಂತಂದರೆ ಮನೆ ಕಟ್ಟಬೇಕಾದ್ರೆ ಮೆಟ್ಲು ಕಟ್ಟಿಸ್ಬೇಕು ಅಂತಂದ್ರು, ಯಾವುದೇ ಒಂದು ಇದು ಮಾಡಬೇಕು ಅಂದರೂ ನಮ್ಮ ತಮ್ಮಂದರು ನನ್ನ ಬಗ್ಗೆ ಆಲೋಚನೆ ಮಾಡಿ ಕೆಲವಷ್ಟು ಮನೆಯಲ್ಲಿ ಕೆಲವಷ್ಟು ಮಾಡಿಸಿರುವಂಥದ್ದು ನನಗೆ ಯಾವಾಗಲೂ ನೆನಪು ಬರುತ್ತೆ. ಉಪಕಾರ ಮಾಡಿದಂಥವ್ರಿಗೆ ಕೃತಜ್ಞತೆ ಹೇಳುವಂಥದ್ದು ಮಾನವ ಜನ್ಮದ ಒಂದು ಇದಲ್ವ, ಕರ್ತವ್ಯ. ಹಾಗೂ ನನ್ನ ಗುರುಗಳು ನನ್ನನ್ನು ಇಷ್ಟು ಸಂತೋಷವಾಗಿರುವುದಕ್ಕೆ, ನಾನು ಇಷ್ಟು ಆಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ ನನ್ನ ಗುರುಗಳು ಕಾರಣ. ಅವ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಅಂತಂದರೆ ಇಲ್ಲಿ ನಾನು ಪರ್ಸ್ನಲ್ ಆಗಿರುವಂಥ ವಿಷಯಗಳನ್ನು ಹೇಳಿದೆ, ಕ್ಷಮಿಸಿ. ಅದು ಹೇಳಬೇಕು, ಕೆಲವಷ್ಟು ಕರ್ತವ್ಯ ಅಲ್ಲ, ಆಯಿತಾ. ನಂತರ ಇಲ್ಲಿ ಭಗವಂತನ ಕೈಂಕರ್ಯವನ್ನು ಒಬ್ಬನೇ ಮಾಡ್ತಾ ಇದ್ದೀನಿ ಅಂತ ಯಾರಿಗೆ, ಲಕ್ಷ್ಮಣ ಸ್ವಾಮಿಗೆ ಸಂತೋಷ. ವಾರಕ್ಕೆ 1 ಸರಿನೋ 2 ಸರಿನೋ, ಇಲ್ಲಾಂದರೆ ಪ್ರತಿದಿನ ಒಂದು 5 ನಿಮಿಷ ಭಗವಂತನಿಗೆ ದೀಪಾರಾಧನೆ ಮಾಡಿಬಿಟ್ಟು ಅವ್ರಿಗೆ ನೈವೇದ್ಯವನ್ನು ಇಟ್ಟು ದೀಪ ಬೆಳಗ್ಬಿಟ್ಟು ಅವ್ರು ದೀಪ ನೈವೇದ್ಯ ಇದು ಮಾಡಬೇಕು. ಅಂದರೆ ಮನೆಯಲ್ಲಿ ಬೇರೆಯವ್ರಿದ್ರೆ ಅವ್ರ ಮೇಲೆ ಪೈಪೋಟಿ, ಅವ್ರು ಮಾಡ್ಬೋದಲ್ವ, ಅವ್ರು ಇದು ಮಾಡ್ಬೋದಲ್ಲ ಅಂತ ಪೈಪೋಟಿ. ಆದರೆ ಭಗವಂತನ ಕೈಂಕರ್ಯವನ್ನು ಒಬ್ಬನೇ ಮಾಡ್ತಾ ಇದ್ದೀನಿ, ಈ ಅವಕಾಶ ನನಗೇ ಕೊಟ್ಟಿದ್ದಾನೆ ಭಗವಂತ, ಇನ್ಯಾರಿಗೂ ಕೊಟ್ಟಿಲ್ಲ ಅಂತಂತ ಭಾವನೆ ಮಾಡುವಂಥವ್ರು ಯಾರಿದ್ದಾರೆ? ಬರೀ ದೇವ್ರ ಪೂಜೆಯಲ್ಲೇ ಭಗವಂತನ ಕಾಣೋದಲ್ಲ. ರಾಮನಿಗೆ ಒಂದು ಹೆಸರಿದೆ, ಆತ್ಮಾರಾಮ ಅಂತಂತಂದು. ಆತ್ಮ ಇಲ್ಲದೆ ಇರುವಂಥ ವಸ್ತು ಯಾವುದಿದೆ? ಕಾಣಿಸುವಂಥ ಇರುವೆಯನ್ನು ಚರಾಚರ ಚಲಿಸುವಂಥದ್ರಲ್ಲೂ ಚಲಿಸದೇ ಇರುವಂಥದ್ರಲ್ಲೂ ಇರುವಂಥವ್ರು ಯಾರು? ಭಗವಂತನೇ ಅಲ್ವಾ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನೀನು ಮಾಡುವಂಥ ಕೆಲಸವನ್ನೇ ಭಗವಂತನ ಕಾರ್ಯ ಅಂತ ಮಾಡು. ಒಂದು ಕಸ ಗುಡಿಸುವಂಥ ಕೆಲಸವನ್ನು ಶ್ರದ್ಧೆಯಿಂದ ಅಂತಂದರೆ ಅದು ಬೇಕಾಬಿಟ್ಟಿ ಮಾಡಿದ್ರೆ ಶ್ರದ್ಧೆಯಿಂದ ಮಾಡಿದ್ರೆ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಗೀತೆಯಲ್ಲಿ ಗೀತಾಚಾರ್ಯರೇ ಹೇಳಿದ್ದಾರೆ. ಇಲ್ಲಿ ಲಕ್ಷ್ಮಣ ಸ್ವಾಮಿಗೆ ಶ್ರೀರಾಮಚಂದ್ರ ಪ್ರಭು ಒಂದು ಬುಟ್ಟಿ ಮಣ್ಣನ್ನು ತಂದು ಹಾಕ್ಲಿಲ್ಲ, ಒಂದು ಕೊಡ ನೀರು ತಂದು ಹಾಕ್ಲಿಲ್ಲ. ನೋಡು, ಗಂಡ ಹೆಂಡತಿ ಎಷ್ಟು ಹಾಯಾಗಿ ಕೂತ್ಕೊಂಡಿದ್ದಾರೆ. ನನಗೇನಾದರೂ ಹೇಳಿಲ್ಲ ನಮ್ಮಪ್ಪ ಅರಣ್ಯವಾಸಕ್ಕೆ, ಯಪ್ಪ ಕರ್ಕೊಂಡು ಬಂದ್ಬಿಟ್ಟು ಈ ಥರ ಇದು ಮಾಡೋದು ನ್ಯಾಯನ ಅಂತ ಭಾವನೆ ಮಾಡಲಿಲ್ಲ ಯಾರು? ಲಕ್ಷ್ಮಣಸ್ವಾಮಿ. ಅಂದರೆ ರಾಮನನ್ನು 3 ಜನ ಮಕ್ಕಳು ದೈವದ ಥರ ನೋಡ್ತಾ ಇರ್ತಾರೆ. ದೈವವನ್ನು ಗುರು ಕೂಡ ಆಗಿರ್ತಾರೆ. ಯಾರು? ಲಕ್ಷ್ಮಣ ಸ್ವಾಮಿ ನನಗೆ ಇನ್ಮೇಲಿಂದ ತಂದೆ ಆಗಲಿ ತಾಯಿ ಆಗಲಿ ಗುರು ಆಗಲಿ ರಾಮನೇ ಅಂತ ಹೇಳ್ತಾರೆ. ಶಿಷ್ಯ ಗುರುವಿನ ಹತ್ರ ಕೆಲಸ ಮಾಡಿಸ್ಕೊಡ್ದು, ಶಿಷ್ಯನೇ ಕೆಲಸ ಮಾಡಬೇಕು. ಗುರು ಸೇವೆ ಅನ್ನುವಂಥದ್ದು ಎಷ್ಟು ಒಳ್ಳೆಯದಲ್ವ. ನಂತರ ತಂದೆ ತಾಯಿ ಸೇವೆ, ಅಣ್ಣ ಅಂತಂದರೆ ಏನೋ ತಂದೆ ನಂತರ ತಂದೆ ಅಲ್ವಾ, ಆ ತಂದೆ ಸೇವೆನೂ ಮಾಡ್ತಾ ಇರುವಂಥ ಲಕ್ಷ್ಮಣ ಸ್ವಾಮಿ ಎಷ್ಟು ನಿಸ್ವಾರ್ಥವಾಗಿ ಇದು ಮಾಡಿದಾರಪ್ಪ. ಅಲ್ಲಿ ದಶರಥ ಮಹಾರಾಜರು ರಾಮನೊಬ್ಬರನ್ನೇ ಅರಣ್ಯವಾಸಕ್ಕೆ ಕೇಳಿದ್ದು ಕೈಕಮ್ಮ. ಆದರೆ ಸುಖದಲ್ಲಿ ಯಾರಾದರೂ ಜೊತೆಗೆ ಬರ್ತಾರೆ, ಆದರೆ ಇಂಥ ಕಷ್ಟ ಕಾಲದಲ್ಲಿ ಬಂತವ್ರೆ ಅಲ್ವಾ, ಜೊತೆಗೆ ಬಂದಂಥವ್ರೆ ಅಲ್ವಾ ನಮ್ಮವರು ಅಂತ ತಿಳ್ಕೊಬೇಕಾಗುತ್ತೆ. ರಾಮಾಯಣ ಓದಿದ್ರೆ ಕಷ್ಟ ಕಾಲದಲ್ಲಿ ಹತ್ರ ಬಂದಂಥವ್ರು ಯಾವ ಥರ ಇರಬೇಕು, ನಾವು ಕಷ್ಟ ಕಾಲದಲ್ಲಿ ಓಡೋಟದಂಥವ್ರಿಗೆ ಹೇಗಿರಬೇಕು ಅಂತ ಕಲಿಸ್ಕೊಡುತ್ತಲ್ವ ರಾಮಾಯಣ ಅಂತಂದರೆ. ಇಷ್ಟು ನಿಸ್ವಾರ್ಥವಾಗಿ
ರಾಮನ ಹತ್ರ 14 ವರ್ಷಗಳಲ್ಲಿ ಒಂದು ಚಿಕ್ಕ ಕೆಲಸನೂ ಮಾಡಿಸ್ಲಿಲ್ಲ ಸೀತಾರಾಮರ ಹತ್ರ. ಯಾವಾಗಲೂ ಈ 14 ವರ್ಷಗಳು ಯಾರು ಲಕ್ಷ್ಮಣ ಸ್ವಾಮಿ ನಿದ್ದೆನೇ ಹೋಗ್ಲಿಲ್ವಂತೆ. ಅಷ್ಟು ಚೆನ್ನಾಗಿ ಸೇವೆ ಮಾಡಿದ್ದಕ್ಕೆ ಯಾವಾಗ ಶ್ರೀರಾಮಚಂದ್ರ ಪ್ರಭು ಕೊಟ್ಟಿರುವಂಥ ಒಂದು ಬಹುಮಾನ ಏನು ಅಂತಂದರೆ, ರಾಮನ ಆಲಯದಲ್ಲಿ ಎಲ್ಲೋ ನಾವು ಸೀತಾರಾಮರನ್ನ ಮಾತ್ರ ನೋಡೋದಿಲ್ಲ. ಖಂಡಿತವಾಗ್ಲೂ ಅಲ್ಲಿ ಲಕ್ಷ್ಮಣ ಸ್ವಾಮಿ ಇರ್ತಾರೆ. ನಂತರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರುವಂಥದ್ದು, ರೋಮದಲ್ಲಿ ರಾಮನಾಮವನ್ನು ತುಂಬಿಕೊಂಡಿರುವಂಥ ಹನುಮಂತರು ಇಲ್ಲದೆ ನಾವು ಶ್ರೀರಾಮಚಂದ್ರ ಪ್ರಭುವಿನ ಆಲಯವನ್ನು ನೋಡೋದಕ್ಕಾಗೋದಿಲ್ಲ. ಶ್ರೀರಾಮಚಂದ್ರ ಪ್ರಭು ಯಾರ್ಯಾರು ಎಷ್ಟೆಷ್ಟು ಸೇವೆಯನ್ನು ಮಾಡಿದಾರೋ ಅಷ್ಟಷ್ಟು ಸ್ಥಾನ ಆ ತಂದೆ ಖಂಡಿತವಾಗ್ಲೂ ನೀಡೇ ನೀಡ್ತಾರೆ. ಇದು ಆಗಿನ ಕಾಲದಿಂದಲೂ ಈಗಿನ ಕಾಲದ ತನಕಲೂ ನಾವು ನಿದರ್ಶನವನ್ನು ನೋಡ್ತಾ ಇರ್ತೀವಿ. ತ್ಯಾಗರಾಜ ಸ್ವಾಮಿ 77 ಕೋಟಿ ರಾಮನಾಮವನ್ನು ಜಪಿಸಿ ಅನೇಕ ಕೀರ್ತನೆಗಳನ್ನು ಮಾಡಿರೋದ್ರಿಂದ ಅವರು ದೇಹನ ಬಿಟ್ಟು 340 ವರ್ಷ ಆದ್ರೂ ಇವತ್ತಿಗೂ ತಮಿಳುನಾಡಿನಲ್ಲಿ ತ್ಯಾಗರಾಜ ಆರಾಧನೋತ್ಸವ ನಡೆಯುತ್ತಲ್ವ. ಇನ್ನೂ ಅನೇಕ ಜನ ರಾಮರ ಭಕ್ತರ ಕಥೆಗಳಿದ್ದಾವೆ. ಅವನ್ನೆಲ್ಲ ರಾಮಾಯಣ ಮುಗಿದ ನಂತರ ರಾಮರ ಭಕ್ತರ ಕಥೆಯನ್ನು ಹೇಳೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡು ಶ್ರೀರಾಮಚಂದ್ರ ಪ್ರಭು ಅಂತ ಹೇಳ್ತಾ, ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.